ಇನ್ನು ನನ್ನ ತಂದೆ ಯಾವುದೇ ತಪ್ಪನ್ನ ಮಾಡಿಲ್ಲ, ಹಗರಣದಲ್ಲಿ ಯಾವ ಪಾತ್ರವೂ ಇಲ್ಲ, ಮೃತ ಚಂದ್ರಶೇಖರನ್ ಪುತ್ರ ಶಿಶಿರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ತಂದೆ ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ, ಹಗರಣದಲ್ಲಿ ಅವರ ಪಾತ್ರ ಕೂಡ ಇಲ್ಲ. ಮೃತ ಚಂದ್ರಶೇಖರನ್ ಅವರ ಪುತ್ರ ಶಿಶಿರ್ ಕೊಟ್ಟಂತ ಹೇಳಿಕೆ ಇದು. ಡೆತ್ ನೋಟಲ್ಲಿ ಎಲ್ಲವನ್ನ ಬರೆದಿಟ್ಟಿದ್ದಾರೆ. ಯಾವುದೇ ರೀತಿಯ ಹಣವನ್ನ ಅವರು ಪಡೆದುಕೊಂಡಿಲ್ಲ. ಅವರ ಡೆತ್ ನೋಟಲ್ಲಿ ಎಲ್ಲ ವಿವರಗಳು ಇದ್ದಾವೆ. ಯಾವುದೇ ರೀತಿಯ ಹಣವನ್ನು ಅವರು ಪಡೆದುಕೊಂಡಿಲ್ಲ. ಮೃತ ಚಂದ್ರಶೇಖರನ್ ಪುತ್ರ ಶಿಶಿರ್ ಕೊಟ್ಟಂತ ಹೇಳಿಕೆ ಇದು. ಯಾರು ಹಣವನ್ನ ಲೂಟಿ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಮೃತ ಚಂದ್ರಶೇಖರನ್ ಪುತ್ರ ಶಿಶಿರ್ ಕೂಡ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ತಂದೆ ಏನು ತಪ್ಪಿಲ್ಲ, ಅವ್ರೇನೂ ಮಾಡಿಲ್ಲ ಸರ್. ಅವ್ರು ಕ್ಲಿಯರಾಗಿ ಡೆತ್ ನೋಟಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ ಸರ್. ಅವ್ರೇನು ಅಂಥ ಅವತ್ತಿಂದನೂ ಏನು ತೊಗೊಂಡಿಲ್ಲ ಸರ್. ಹಳೆ ಆಫೀಸಲ್ಲೂ ಏನು ತೊಗೊಂಡಿಲ್ಲ, ಈಗ ಹೊಸ ಆಫೀಸಲ್ಲೂ ಅವ್ರು ಏನೂ ತೊಗೊಂಡಿಲ್ಲ ಸರ್. ಹೆಂಗೆ ಹಳೆ ಆಫೀಸಲ್ಲಿ ಹೆಂಗೆ ಕ್ಲೀನ್ ಹ್ಯಾಂಡ್ ಇದ್ರು ಹಂಗೆ ಹೊಸ ಆಫೀಸಲ್ಲೂ ಹಂಗೆ ಇದ್ದಾರೆ ಸರ್ ಅವರು. ಬ್ಯಾಂಕ್ ಅಧಿಕಾರಿಗಳ ಪಾತ್ರ ಏನಾರು ಇದೆಯಾ ಸರ್? ಹಾಂ ಸರ್, ಇದೆ. ಬ್ಯಾಂಕ್ ಅಧಿಕಾರಿ ಹೆಡ್ ಇದ್ದಾರೆ, ಅವರು ಸ್ವಲ್ಪ ಅವರು ತೆಗೆದಿದ್ದಾರೆ. ಇನ್ನು 2 ಆಫೀಸರ್ಸ್ ಹೆಸರು ಬರ್ದಿದ್ದಾರಪ್ಪ, ಅವರು ತೆಗೆದಿದ್ದಾರೆ. ಸುಮ್ಮನೆ ನಮ್ಮಪ್ಪ ಏನು ತಪ್ಪು ಮಾಡಿಲ್ಲ, ಅವ್ರ ಮೇಲೆ ಸುಮ್ಮನೆ ಆರೋಪ ಹಾಕ್ತೀರಿ ಸರ್. ಏನು ಹೇಳ್ತೀರಿ ಒಟ್ಟಾರೆ ಸರ್? ನಮಗೆ ನ್ಯಾಯ ಸಿಗ್ಬೇಕು ಸರ್. ತಪ್ಪು ಮಾಡಿಲ್ಲ, ಸುಮ್ಮನೆ ನಮ್ಮ ಮೇಲೆ ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರೆ ಇದೇನು ನ್ಯಾಯ ಸರ್? ಅಶ್ಲೀಲ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನವೀನ್ ಗೌಡ ಹಾಗೂ ಚೇತನ್ನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಶ್ಲೀಲ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ನವೀನ್ ಗೌಡ ಹಾಗೂ ಚೇತನ್ನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದೆ SIT. ಕೋರ್ಟ್ಗೆ ಬಂದಿದ್ದಂಥ ಸಂದರ್ಭದಲ್ಲಿ ಈ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆರೋಪಿಗಳು. ಹೀಗಾಗಿ ಹೈಕೋರ್ಟ್ ಕಡೆ ಬಂದಿದ್ರು. ಹೈಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ಈ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದೆ SIT. ದೊಡ್ಡ ಬಿದರಕಲ್ಲಿನ ಭೈರವೇಶ್ವರ ನಗರದಲ್ಲಿ ಸಮಸ್ಯೆಗಳ ಸರಮಾಲೆನೇ ಇದೆ. ಮೂಲಭೂತ ಸೌಕರ್ಯ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ದೊಡ್ಡ ಬಿದಿರಕಲ್ಲಿನ ಭೈರವೇಶ್ವರ ನಗರದಲ್ಲಿಯ ಸಮಸ್ಯೆಗಳ ಸರಮಾಲೆ ಇದು. ಮೂಲಭೂತ ಸೌಕರ್ಯ ಕೂಡ ಸಿಗದೆ ಜನ ಪರದಾಡ್ತಿರುವಂಥ ಸ್ಥಿತಿ ಇದೆ. ಗುಂಡಿ ಬಿದ್ದಂಥ ರಸ್ತೆಯಲ್ಲಿ ನಿಂತಂಥ ನೀರು, ಸೊಳ್ಳೆ ಕಾಟ, ಎಲ್ಲ ರೀತಿಯ ಅಸ್ತವ್ಯಸ್ತತೆ ಇಲ್ಲಿ ಕಂಡು ಬರ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬಿದರಕಲ್ಲು ಕುಡಿಯುವ ನೀರಿಗೂ ಕೂಡ ಪರದಾಡುವಾಗಿದೆ. ಪದೇ ಪದೇ ಕರೆಂಟ್ ಕಟ್ ಆಗುತ್ತೆ. ಕಾವೇರಿ 5ನೇ ಹಂತದ ಯೋಜನೆ ಪೂರ್ಣವಾಗದೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಈ ಸಂಕಷ್ಟವನ್ನು ಯಾರಿಗೆ ಹೇಳ್ಕೋಬೇಕು? ಮಳೆ ಬಂದರೆ ನೀರೆಲ್ಲ ಮನೆಗಳಿಗೆ ನುಗ್ಗುತ್ತೆ. ಘಟನಾ ಸ್ಥಳದಿಂದಲೇ ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಕೆಲ ದಿನಗಳಲ್ಲೇ ಕ್ರಮದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಸದ್ಯಕ್ಕೆ ಮೋರಿ ಮೇಲೆ ಹಾಕಿದ್ದಂಥ ಗ್ರಿಲ್ ತೆಗೆಸಿ ಮೋರಿಯನ್ನು ಕ್ಲೀನ್ ಮಾಡಿಸಿದ್ದಾರೆ ಅಷ್ಟೇ. ಇನ್ನು ರಸ್ತೆ ಹಾಗೂ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಜನ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕುಡಿಯುವ ನೀರಿಗೆ ಸಮಸ್ಯೆ, ರಸ್ತೆಯ ಸಮಸ್ಯೆ, ಕ್ಲೀನ್ಲಿನೆಸ್ನ ಸಮಸ್ಯೆ, ಎಲ್ಲಿದೆ ಸ್ವಚ್ಛತೆ? ಇನ್ನು ದೊಡ್ಡ ಬಿದರಕಲ್ಲು ಭೈರವೇಶ್ವರ ನಗರದಿಂದ ನಮ್ಮ ಪ್ರತಿನಿಧಿ ರಂಜನ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನ ನೂರಾರು ಜ್ವಲಂತ ಸಮಸ್ಯೆಗಳನ್ನು ಅನುಭವಿಸುವಂತಹ ಸಿಟಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪಾಲಿಕೆ ನಿರ್ಲಕ್ಷ್ಯ, ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜನರು ಹೈರಾಣರಾಗ್ತಿರುವಂತದ್ದು ಗೊತ್ತಿರುವಂತಹ ವಿಚಾರ. ಇವತ್ತಿನ ಬೆಂಗಳೂರಿನ ವಾಯ್ಸ್ನಲ್ಲಿ ನಾನಿರುವಂತದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ 40 ದೊಡ್ಡ ಬಿದರಕಲ್ಲು ಭೈರವೇಶ್ವರ ನಗರದಲ್ಲಿದ್ದೀನಿ. ಇಲ್ಲಿಯ ಜನರಿಗೆ ಮೂಲಭೂತ ಸೌಕರ್ಯದ ಕೊರತೆ ಜೊತೆಗೆ ರಸ್ತೆ, ನೀರು, ಒಳಚರಂಡಿಯ ವ್ಯವಸ್ಥೆ ಎಲ್ಲವೂ ಕೂಡ ಅಧ್ವಾನ ಆಗಿರುವಂತದ್ದು. ಸಮಸ್ಯೆ ಬಗ್ಗೆ ಮಾತನಾಡಿಸೋಕೆ ನನ್ನ ಜೊತೆ ಈಗ ಏರಿಯಾದ ಜನರಿದ್ದಾರೆ. ಮೊದಲನೇದಾಗಿ ನಾನು ಈ ಒಂದು ಏರಿಯಾದಲ್ಲಿರುವಂತಹ ಸಮಸ್ಯೆ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲಿ ಒಳಚರಂಡಿಯ ಮೇಲ್ಭಾಗದಲ್ಲಿ ಇಲ್ಲಿ ಒಂದಿಷ್ಟು ಜನ ಮನೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಗ್ರಿಲ್ಗಳನ್ನ ಹಾಕಿ ಪ್ರೈವೇಟ್ ಆಗಿ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದರಿಂದಾಗಿ ಒಳಚರಂಡಿ ಭಾಗದಲ್ಲಿ ಕೆಸರು, ಮಣ್ಣು ಇದೆಲ್ಲ ತುಂಬಿಕೊಂಡು ಈ ಒಂದು ಮಳೆ ಬಂದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀರು ಮನೆಗಳಿಗೆ ನುಗ್ಗುತ್ತೆ ಅನ್ನುವಂತಹ ಆರೋಪವನ್ನ ಇಲ್ಲಿ ಸ್ಥಳೀಯರು ಮಾಡ್ತಿರುವಂತದ್ದು. ಜೊತೆಗೆ ವೈಟ್ ಟ್ಯಾಪಿಂಗ್ ಅಥವಾ ಕಾಂಕ್ರೀಟ್ ಭಾಗ್ಯ ಬಂದಿಲ್ಲ. ಅಕ್ಕಪಕ್ಕದ ರಸ್ತೆಗಳಿಗೆ ಬಂದಿದೆ, ನಮ್ಮ ರಸ್ತೆಗಳಿಗೆ ಮಾತ್ರ ಈ ರೀತಿಯಾಗಿ ವೈಟ್ ಟ್ಯಾಪಿಂಗ್ ಅನ್ನ ಹಾಕದೆ ಗುಂಡಿ ಗಂಡಾಂತರ ಎದುರಿಸುವಂತೆ ನಮಗೆ ಅಧಿಕಾರಿಗಳು ದಾರಿ ಮಾಡಿಕೊಟ್ಟಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಿರುವಂತದ್ದು. ಈ ಜನರಿಗೆ BWCB ಕಡೆಯಿಂದ ಕುಡಿಯ ನೀರಿನ ಸೌಕರ್ಯ ಇಲ್ಲ. CMC ವಾಟರ್ ಅಂದ್ರೆ ಕಾರ್ಪೊರೇಷನ್ ಬಿಡುವಂತಹ ವಾಟರ್ ಅನ್ನ ನಂಬಿಕೊಂಡಿದ್ದಾರೆ. ಅದು ಕೂಡ ನೀರು ಶುದ್ಧವಾಗಿರೋದಿಲ್ಲ
ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಜೊತೆಗೆ ಈ ಒಂದು ಒಳಚರಂಡಿಯಲ್ಲಿ ತುಂಬಿರುವಂತಹ ಕೆಸರುಗಳನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಇಲ್ಲಿಯ ಸ್ಥಳೀಯರ ತಮ್ಮ ಕೈಯಲ್ಲಿ ಕಾಸನ್ನ ಹಾಕಿ ಕ್ಲೀನ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಈ ಒಂದು ಮನೆಯ ವಿಚಾರವಾಗಿ ಮಾಡಿದ್ರೆ, ಸರ್ ಇದು ನೀವು ಓನರಾ ಇದ್ರದ್ದು? ಏನಕ್ಕೆ ಇದು ಗ್ರಿಲ್ ಎಲ್ಲ ಹಾಕೊಂಡಿದ್ದೀರಾ ನೀವು? ಇಲ್ಲಿ ನಮಗೆ ಬಾರ್ ಇಂಥವೆಲ್ಲ ಜನ ಬರ್ತಾರೆ, ಎಲ್ಲ ಒಳಗ್ ಬರ್ತಾರೆ. ಇಲ್ಲಿ ಮನೆಗಳಿಗೆ ಒಬ್ರು ಬಾಡಿಗೆ ಬರ್ತಾ ಇಲ್ಲ. ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಇದು ಎಲ್ಲ ಗೊತ್ತಿದೆ. ಇದು ಈ ತರ BWC ಪ್ರಾಪರ್ಟಿ ಮೋರಿ ಮೇಲೆ ನೀವು ನಾವು ಬಿಟ್ಟಿರೋದಕ್ಕೆ BW ಆಗಿರೋದು, ನಾವು ಬಿಡದಾನೆ ಆಗಿಲ್ಲ. ನಮ್ದು ಜಮೀನ್ ಇದಲ್ವಾ. BWC ಟೇಕ್ ಓವರ್ ತಗೊಂಡ್ಮೇಲೆ ನೀವು ಅದ್ಮೇಲೆ ಹಾಕಂಗಿಲ್ಲ ಗ್ರಿಲ್. ನಮ್ಗೆ ಮತ್ತೆ ಸೇಫ್ಟಿ ಮಾಡ್ಕೊಡಿ. ನಮ್ಗೆ ಇಲ್ಲೆಲ್ಲ ಕುಡಿದಿದ್ದ ಜನ ನೋಡಿ, ಎಲ್ಲ ಮನೆ ಖಾಲಿ ಬಿದ್ದಾವೆ, ಎಲ್ಲ ಮನೆ ಖಾಲಿ ಬಿದ್ದಾವೆ. ಮಣ್ಣೆಲ್ಲ ಹಂಗೆ ಸ್ಟಾಕ್ ಆಗುತ್ತೆ, ಸೊ ನೀರು ಹೋಗಲ್ಲ, ಮನೆಗಳಿಗೆ ನೀರು ನುಗ್ಗುತ್ತೆ, ಎಲ್ರಿಗೂ ಕೂಡ ಸಮಸ್ಯೆ ಆಗ್ತಿದೆ ಅಲ್ವಾ ಸರ್? ಹೌದು, ನಮಗೂ ಸಮಸ್ಯೆನೇ ಆಗಿದ್ದಿಲ್ಲ. ಗ್ರಿಲ್ ಹಾಕೊಂಡಿರೋದು, ಗ್ರಿಲ್ ಹಾಕಿದ್ರಿಂದ ಜನ ಇಲ್ಲಿ ಉಳ್ ತೆಗಿಯಕ್ ಆಗ್ತಿಲ್ಲ, ಬ್ಲಾಕ್ ಆಗ್ತಿದೆ, ನೀರು ತುಂಬ ಉಳ್ ತೆಗಿಯೋದಕ್ಕೆ ತೆಗ್ದಿದ್ದೀವಲ್ಲ. ಇದಿಷ್ಟು ಇವರ ಅಳದು ಏನು ಗ್ರಿಲ್ ಅನ್ನ ಹಾಕೊಂಡಿದ್ದಾರೆ. ಕುಡುಕರ ಸಮಸ್ಯೆ ಇದೆ, ಆ ಹಿನ್ನೆಲೆಯಲ್ಲಿ ನಾವು ಗ್ರಿಲ್ ಅನ್ನ ಹಾಕೊಂಡಿದ್ದೀವಿ ಅನ್ನೋ ಮಾತನ್ನ ಮನೆಯ ಮಾಲೀಕರು ಹೇಳ್ತಿದ್ದಾರೆ. ಎಷ್ಟು ಜನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ತಾ ಹೋಗ್ತೀನಿ ಒಬ್ಬೊಬ್ಬರನ್ನಾಗಿ. ಏನ್ ಸಮಸ್ಯೆ ಅನ್ನೋದು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಎಷ್ಟು ದಿನಗಳಿಂದ ಈ ಸಮಸ್ಯೆಯನ್ನ ನೀವು ಎದುರಿಸ್ತಾ ಇದ್ದೀರಾ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಟ್ಟರು, ಯಾಕೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ? ಈಗಾಗಲೇ ಸುಮಾರು 2 ವರ್ಷದಿಂದ ರಸ್ತೆ ಡಾಂಬರೀಕರಣ ಯಾವುದೂ ಆಗಿಲ್ಲ. ಅಕ್ಕಪಕ್ಕ ರಸ್ತೆಗಳೆಲ್ಲ ಡಾಂಬರೀಕರಣ ಆಗಿದ್ದು, ಬಟ್ ಇವೆರಡು ಪರ್ಟಿಕ್ಯುಲರ್ ಈ ಏರಿಯಾದಲ್ಲಿ 2 ರೋಡ್ ಮಾತ್ರ ಏನು ಮಾಡಿಲ್ಲ ಅವರು. ಅಕ್ಕಪಕ್ಕದಲ್ಲೆಲ್ಲ ಆಗಿದ್ದಾವೆ, ಬಟ್ 6 ತಿಂಗಳಿಂದ ನೀರಿನ ಸಮಸ್ಯೆ ಕೇಳೋರೇ ಇಲ್ಲ ಇಲ್ಲಿ. ಸರ್, ನೀವೇ ಹೇಳಿ, ಎಷ್ಟು ವರ್ಷಗಳಿಂದ ಈ ಸಮಸ್ಯೆಗಳನ್ನು ನೀವು ಬಂದು ಸುಮಾರು 3 ವರ್ಷ ಆಯ್ತು. 3 ವರ್ಷದಿಂದ ಇವತ್ತಿನವರೆಗೂ CMC ಅಂತೂ ಕುಡಿಯಕ್ಕಾಗಲ್ಲ. ಆಲ್ರೆಡಿ ನಮ್ಗೆ ನೀರು ಇಲ್ಲ, ಏನಿಲ್ಲ. ಮಹಿಳೆಯರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ ಹೇಳಿ, ನಿಮ್ಗೆ ಯಾವ ತರ ಸಮಸ್ಯೆ ಆಗ್ತಿದೆ? ನೀವು ಸರ್, ನಾವು 21 ವರ್ಷ ಆಯ್ತು ಈ ಏರಿಯಾಗೆ ಬಂದು. ಬರೀ ನೀರಿನ ಸಮಸ್ಯೆ, ರೋಡ್ 21 ವರ್ಷದಲ್ಲಿ 2 ಸರಿನೇ ರೋಡ್ ಮಾಡಿರೋದು. ಸೊ ಹಲೋ, ಹೇಳಿ ಮ್ಯಾಮ್. ಅದು ಕಂಪ್ಲೇಂಟ್ ಇವಾಗಷ್ಟೇ ಬಂದಿದೆ, ಇಷ್ಟ ದಿನ ನಮಗ್ ಬಂದಿರಲಿಲ್ಲ. ಇವಾಗ ಗಾಡಿ ಕಳಿಸ್ತೀನಿ, ಅಟೆಂಡ್ ಮಾಡಿಸ್ತೀನಿ. ಅದಕ್ಕೆ ಇವಾಗ ಸ್ಯಾನಿಟರಿದು ನಾನು ಅಟೆಂಡ್ ಮಾಡಿಸ್ತೀನಿ ಸರ್. ಇವಾಗ ಗಾಡಿ ಬರುತ್ತೆ. ಓಕೆ ಮ್ಯಾಮ್, ನಾನು ಹಾಫ್ ಆನ್ ಅವರ್ ಸ್ಪಾಟ್ ಅಲ್ಲಿ ಇರ್ತೀನಿ. ನಿಮ್ ಗಾಡಿ ಬಂದು ಆಕ್ಷನ್ ತಗೋಬೇಕಾಗುತ್ತೆ. ಸೊ ಲೈವ್ ಅಲ್ಲಿ ನಾನು ಆಕ್ಷನ್ ಇವತ್ತು 100% ತಗೋತೀನಿ. ನಾನು ನಿಮ್ಗೆ ಗಾಡಿ ಕಳಿಸ್ಬಿಟ್ಟು ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಡನ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಸದ್ಯಕ್ಕೆ BWCB AW ಕೀರ್ತನ್ ಅವರು ಫೋನ್ ಮಾಡಿದ್ರು. BWCB ಇಂದ ನಾನು ಕಾಲ್ ಮಾಡೋದಕ್ಕೆ ಕೀರ್ತನ್ ಅವರು ಫೋನ್ ಮಾಡಿ ಇಲ್ಲಿ ಸ್ಯಾನಿಟರಿ ಏನು ಮೋರಿಯಿಂದ ಸಮಸ್ಯೆ ಆಗ್ತಿದೆ ಅದನ್ನ ಬಗೆಹರಿಸ್ತೀನಿ ಅಂತೇಳಿ ಮಾತನ್ನ ಕೊಟ್ಟಿದ್ದಾರೆ. ಸೊ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಈ ಏರಿಯಾದ ಜನರ ಸಮಸ್ಯೆಯನ್ನ ತರುವಂತ ಪ್ರಯತ್ನವನ್ನ ನ್ಯೂಸ್ 18 ಮಾಡುತ್ತೆ. ನೋಡೋಣ ಏನ್ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಕ್ಯಾಂಪಸ್ ವೆಂಕಟೇಶ್ ರಂಜನ್ ಶಿಲಾ, ನ್ಯೂಸ್ 18 ಬೆಂಗಳೂರು. ನಮ್ಮಲ್ಲಿ ನಾವು ಗಮನಿಸ್ತೀವಿ, ಈ BBMP ಅಧಿಕಾರಿಗಳಿರ್ಬೋದು ಅಥವಾ ಈ ಸರ್ಕಾರಿ ಅಧಿಕಾರಿಗಳೇನಂದ್ರೆ ತಾವು ಚಾರಿಟಿ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೀವಿ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಅವರಿಗೆ ಸರ್ಕಾರ, ಅದರಲ್ಲೂ ಜನರ ತೆರಿಗೆಯಿಂದ ಬಂದಂತ ದುಡ್ಡಿನಿಂದನೇ ಸಂಬಳ ಹೋಗುತ್ತೆ ಅನ್ನೋದನ್ನು ಕೂಡ ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ನಾವು ನೋಡ್ತೀವಿ BDI ಹಗರಣಗಳಿರ್ಬೋದು, ಈ BBMPಯ ಕೆಲಸಗಳ ಕಾರ್ಯವೈಖರಿಗಳನ್ನ ಗಮನಿಸ್ತೀವಿ. ಎಷ್ಟು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು, ಒಂದು ಮೂಲಭೂತ ಸೌಕರ್ಯ, ಅದು ಕೂಡ ಬೆಂಗಳೂರಿನಂಥ ನಗರದಲ್ಲಿ ಯಾವುದೋ ಒಂದು ಕಮ್ಯುನಿಕೇಷನ್ ಇಲ್ಲ ಅಥವಾ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ, ಸಾರಿಗೆ ಸಮಸ್ಯೆ ಇದೆ ಅನ್ನುವಂಥ ಒಂದು ನಗರ ಕೂಡ ಅಲ್ಲ. ಬೆಂಗಳೂರಿನಲ್ಲೇ ರಸ್ತೆಗಾಗಿ ಸಮಸ್ಯೆ, ಕುಡಿಯುವ ನೀರಿಗಾಗಿ ಸಮಸ್ಯೆ, ಗುಳಿ ಬಿದ್ದಂಥ ರಸ್ತೆಗಳು, ಈ ಒಂದು ಡೆಂಗಿ ಹೆಚ್ಚುತ್ತಾ ಇದೆ, ಆದರೂ ಕೂಡ ನೀರು ನಿಂತಿರುವಂಥ ಸಮಸ್ಯೆ, ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದ್ರೂ ಕೂಡ ಯಾಕೆ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾನೆ ಇರುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.